ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ, ಮಕರ ಲಗ್ನ. ಜೂನ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತ ತಿಂಗಳು ಮಕರ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮಗೆ ಶನೈಶ್ಚರ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತದಾನೆ. ನಿಮ್ಮ ಕುಟುಂಬ ಸ್ಥಾನದಿಂದ ಸುಮಾರಷ್ಟು ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ರಾಹು ತೃತೀಯದಿಂದ ಸಂಚಾರ ಆಗ್ತದಾನೆ. ಅದ್ಭುತವಾದಂತಹ ಫಲ. ನಿಮ್ಮ ಯೋಚನೆ ಮಾಡುವಂತಹ ಸಾಮರ್ಥ್ಯದಲ್ಲಿ ಬದಲಾವಣೆಗಳನ್ನ ತಗೊಂಡು ಬರುವಂತಹ ಸಾಮರ್ಥ್ಯ ರಾಹುಗಿದೆ. ಜೊತೆಗೆ 4 ಗ್ರಹಗಳ ಸಂಯೋಗ ನಿಮ್ಮ ಪಂಚಮ ಭಾವದಲ್ಲಿ ಮೊದಲ 2 ವಾರಗಳ ಕಾಲ. ಗುರು, ಬುಧ, ಶುಕ್ರ ಮತ್ತೆ ರವಿ, ಈ 4 ಗ್ರಹಗಳಿಂದ ನಿಮಗೆ ಮಿಶ್ರ ಫಲವನ್ನ ನೋಡಬಹುದು. ಮಂಗಳ ಸ್ವಕ್ಷೇತ್ರದಿಂದ ಸಂಚಾರ, ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಸಂಚಾರ, ಲಾಭಾಧಿಪತಿಯಾಗಿ ಉತ್ತಮವಾದಂತಹ ಫಲಗಳು. ಆದರೂ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. 2 ವಾರಗಳ ನಂತರ ಷಷ್ಠ ಸ್ಥಾನದಲ್ಲಿ ಬುಧ, ರವಿ ಮತ್ತೆ ಶುಕ್ರನ ಸಂಯೋಗ ತುಂಬಾ ಉತ್ತಮವಾದಂತಹ ಬದಲಾವಣೆಗಳನ್ನ ತರುವಂತಹ ತಿಂಗಳಾಗಿರುತ್ತೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ತುಂಬಾನೇ ಉತ್ತಮವಾದಂತಹ ವ್ಯಕ್ತಿತ್ವ ಇರುತ್ತೆ. ತುಂಬಾ ಚಾಣಾಕ್ಷತನ ಇರುತ್ತೆ. ಚತುರರಿರ್ತೀರಾ. ಕಾರ್ಯ ಸಾಧನೆಗಳನ್ನು ಯಾವ ಮಾರ್ಗವಾದಿಂದ ಮಾಡಿ ಅದನ್ನ ಸಕ್ಸಸ್ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ವಿಪರೀತ ಧೈರ್ಯ ಇರುತ್ತೆ. ಸಾಹಸ ಕಾರ್ಯಗಳಲ್ಲಿ ನಿರತರಾಗಿರ್ತೀರಾ. ಆದರೆ ಜೊತೆಗೆ ವಾದ ವಿವಾದಗಳು, ಕಲಹಗಳಿಗೆ ಪಾತ್ರರಾಗುವಂತಹ ಯೋಗಗಳು ಕೂಡ ಇದೆ. ವಾಣಿಯ ಮೇಲೆ ಹತೋಟಿ ಇಡಬೇಕಾದಂತಹ ಪರಿಸ್ಥಿತಿ ಬರುವಂತಹ ತಿಂಗಳಿರುತ್ತೆ. ವಿಪರೀತ ಶ್ರಮ ಮತ್ತೆ ಪೈಪೋಟಿ ಇರುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಆದರೆ ಹೆಚ್ಚಿನ ಪರಿಶ್ರಮ ಮತ್ತೆ ಪೈಪೋಟಿಯಿಂದ ಇರುತ್ತೆ. ಬರುವಂತಹ ಆದಾಯ ಮತ್ತೆ ಖರ್ಚುಗಳಿಗೂ ಕೂಡ ಸಮನಾಗಿರುವಂತದ್ದಿರುತ್ತೆ ಮೊದಲ 2 ವಾರಗಳ ಕಾಲ. ಅದಾದ ನಂತರ ನಿಮಗೆ ಆಕಸ್ಮಿಕವಾಗಿ ಬರುವಂತಹ ಧನ ಲಾಭಗಳನ್ನು ಕೂಡ ನೋಡುವಂತದ್ದಿರುತ್ತೆ. ಆದರೆ ಅತಿಯಾದಂತಹ ಒತ್ತಡ ಮತ್ತೆ ಶ್ರಮ ಇರುತ್ತೆ. ಸಾಲದ ವಿಚಾರದಲ್ಲಿ ಹೆಚ್ಚಿನ ಒತ್ತಡವನ್ನ ನೋಡುವಂತದ್ದಿರುತ್ತೆ. ಮತ್ತೆ ಹಳೆಯ ಸಂಬಂಧಪಟ್ಟಂತಹ ಯಾವುದೇ ಹಣಕಾಸಿನ ವಿಚಾರದಲ್ಲಿರುವ ತೊಂದರೆಗಳು ಈ ಬರುವಂತಹ ತಿಂಗಳಲ್ಲಿ ಉಲ್ಬಣಗಳನ್ನ ಆಗುವಂತದ್ದಾಗಿರುತ್ತೆ. ಅನಿವಾರ್ಯ ಕಾರಣದಿಂದ ಖರ್ಚುಗಳಾಗಿರ್ಬೋದು, ಸಾಲ ತೀರಿಸುವಂತ ಒತ್ತಡ ಕೂಡ ನೋಡುವಂತದ್ದಿರುತ್ತೆ. ಆದರೆ ಸಕಾಲಕ್ಕೆ ನಿಮಗೆ ಸಹಕಾರ, ಸಪೋರ್ಟ್ ಕುಟುಂಬದವರಿಂದ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯದಲ್ಲಾಗಿರ್ಬೋದು, ದುಡ್ಡು ಕಾಸಿನ ಅನುಕೂಲಗಳು ಕೂಡ ಈ ಬರುವಂತಹ ತಿಂಗಳಿರುತ್ತೆ. ಜೊತೆಗೆ ವ್ಯಾಪಾರಸ್ಥರಿಗೆ ಆದಾಯದ ಮಾರ್ಗಗಳಾಗಿರ್ಬೋದು, ಹೊಸ ಮೂಲಗಳು, ಅವಕಾಶಗಳು ಬರುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿ, ಮಕರ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, ನಿಮ್ಮ ಒಂದು ಕಾರ್ಯ ಮಾಡುವಂತಹ ವೈಖರಿ ಆಗಿರ್ಬೋದು, ಹೊಸ ಕಾರ್ಯಗಳಾಗಿರ್ಬೋದು, ಹೊಸ ಯೋಜನೆಗಳಲ್ಲಿ ಆಸಕ್ತಿ ಬರುವಂತದ್ದಾಗಿರ್ಬೋದು. ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದ ನಂತರ ನಿಂತ ಕೆಲಸ ಕಾರ್ಯಗಳು ಪ್ರಗತಿಯ ಕಡೆಗೆ ಹೋಗುತ್ತೆ. ಯಾವುದೇ ಯೋಜನೆಗಳು ಹಿಂದೆ ನಿಂತಿತ್ತು, ಇಲ್ಲ ಅಂದ್ರೆ ಅದು ಕೈಗೆತ್ಕೊಂಡು ಅರ್ಧಕ್ಕೆ ನಿಲ್ಲಿಸಿದ್ದೀರಾ, ಅದನ್ನ ಈ ಬರುವಂತಹ ತಿಂಗಳಲ್ಲಿ ಅದನ್ನ ಮತ್ತೆ ನೀವು ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಕಾಣುವಂತಹ ಯೋಗಗಳಾಗಿರ್ಬೋದು, ಪ್ರಗತಿಯ ಕಡೆಗೆ ನಿಮ್ಮ ಕೆಲಸ ಕಾರ್ಯಗಳು ಹೋಗುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಅವಕಾಶಗಳಿದೆ. ಅದರ ಜೊತೆಗೆ ಮಂಗಳ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸು, ಕಲಹಗಳು ಇರುತ್ತೆ. ಆದರೆ ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಹೆಚ್ಚಿನ ಖರ್ಚುಗಳಾಗಿರ್ಬೋದು, ಹೊಸ ಅವಕಾಶಗಳು ಕೂಡ ಬರುತ್ತೆ. ಸೊ ಮುಂಚೆ ನಿಮ್ಗೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ಬೋದು, ಕೆಲಸ ಕಾರ್ಯ ಅಡೆತಡೆಗಳು ಆದ್ರೂ ಕೂಡ ಎಂಡ್ ರಿಸಲ್ಟ್ ಅಲ್ಲಿ ನೀವು ಲಾಭವನ್ನು ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ನಿಮ್ಮ ಭೂಮಿ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಯಾರು ದೊಡ್ಡ ದೊಡ್ಡ ವಾಹನಗಳು ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತಿರ್ತಾರೆ, ಯಾರು ಗಣಿಗಾರಿಕೆಯನ್ನ ಮಾಡ್ತಿರ್ತಾರೆ, ಅಂತವರಿಗೆ ಬರುವಂತಹ ತಿಂಗಳಲ್ಲಿ ಆದಾಯ ಲಾಭಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ಮಂಗಳ ನಿಮಗೆ ಅಂತ್ಯದಲ್ಲಿ ಉತ್ತಮವಾದಂತಹ ಫಲವನ್ನು ಕೂಡ ಕೊಡ್ತಾನೆ. ಜೊತೆಗೆ ನೋಡಿ, ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಕೊಳ್ಳುವಂತ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಆದರೆ ಹಂತ ಹಂತವಾಗಿ ಅದರಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳಿದೆ. ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಿ ಸ್ವಲ್ಪ ದುಃಖ ಪಡುವಂತಹ ವಿಚಾರವಾಗಿರುತ್ತೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ನಿಮಗೆ ಯಾವುದೋ ಒಂದು ಋಣದ ವಿಚಾರವಾಗಿ ಆಳವಾದಂತಹ ಚಿಂತೆ ಪದೇ ಪದೇ ಕಾಣುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಜಾಸ್ತಿ ಯೋಚನೆ ಮಾಡ್ದೇನೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರೆ ಆ ಸಮಸ್ಯೆಗಳು ಕೂಡ ತಾನಾಗಿಯೇ ದೂರ ಆಗುವಂತಹ ಯೋಗ ಅವಕಾಶಗಳು ಕೂಡ ಇದೆ. ಗುರುಬಲ ಸಂಪೂರ್ಣವಾಗಿರೋದ್ರಿಂದ ನಿಮಗೆ ಮಾಡಿದಂತಹ ಪ್ರಯತ್ನ ಆಗಿರ್ಬೋದು, ನಿಮಗೆ ಬೇಕಾದಂತಹ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಿಮಗೆ ಯಾರಿಗಾದ್ರೂ ಇನ್ವೆಸ್ಟ್ಮೆಂಟು ಇಲ್ಲ ಬ್ಯಾಂಕಿಂದ ಸಹಕಾರ ಬೇಕಾದ್ರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವಂತಹ ಯೋಗಗಳು ಕೂಡ ಇದೆ ಮಕರ ರಾಶಿ, ಮಕರ ಲಗ್ನದವರಿಗೆ. ಮುಖ್ಯವಾಗಿ 2 ವಾರಗಳ ನಂತರ ನಿಮಗೆ ಬುಧ, ರವಿ ಮತ್ತೆ ಶುಕ್ರ ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗೋದ್ರಿಂದ ನಿಮ್ಮ ಭಾಗ್ಯೋದಯದ ಕಾಲ. ನೀವು ಮಾಡಿದಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಬರುತ್ತೆ. ಆದರೆ ರವಿಯ ಜೊತೆಗೆ ಸಂಯೋಗ ಇರೋದ್ರಿಂದ
ಸ್ವಲ್ಪ ಮಟ್ಟಿಗೆ ಅಹಂಕಾರ, ಈಗೋ ಕ್ಲಾಶಸ್ ಕೂಡ ಬರುವಂತದ್ದಿರುತ್ತೆ. ವೈಮನಸ್ಸು, ಮನಸ್ತಾಪಗಳು ಕೂಡ ಇರುತ್ತೆ. ಆದರೆ ಕೊನೆಗೆ ನಿಮ್ಮ ಒಂದು ಕಾರ್ಯದಲ್ಲಿ ಸಫಲತೆಯನ್ನ ಕಾಣುವಂತಹ ಯೋಗಗಳು ಕೂಡ ಇದೆ. ದೀರ್ಘಕಾಲದ ಸಮಸ್ಯೆಗಳು ಯಾವುದಾದ್ರೂ ಇದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತ ಅವಕಾಶಗಳು ಮತ್ತೆ ಅದರಲ್ಲಿ ಸಕ್ಸಸ್ ಬರುವಂತದ್ದು ಕೂಡ ಇರುತ್ತೆ. ಆದರೆ ಶತ್ರುಗಳ ಪೈಪೋಟಿ, ಮೇಲುಗೈ ಆಗಿರ್ಬೋದು, ಅವರ ಜೊತೆಗೆ ವಾದ ವಿವಾದಗಳು ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಹಂತದಲ್ಲಿ ನಿಮಗೆ ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಸಕ್ಸಸ್ ಅನ್ನ ಬರುವಂತಹ ತಿಂಗಳಾಗಿರುತ್ತೆ. ನಾನಾ ವಿಚಾರದಲ್ಲಿ ನಿಮ್ಮ ಅನುಕೂಲಗಳಿದೆ. ಜೊತೆಗೆ ಯಾರು ಉದ್ಯೋಗ ಮತ್ತೆ ವೃತ್ತಿಯಲ್ಲಿ ಅವಕಾಶಗಳನ್ನ ಹುಡುಕ್ತಾ ಇದ್ದರು, ಈ 2 ವಾರಗಳ ನಂತರ ನಿಮಗೆ ಅದರ ಅವಕಾಶಗಳಿರುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಬಡ್ತಿ ಆಗಿರ್ಬೋದು, ನಿಮಗೆ ತೃಪ್ತಿಕರವಾಗಿರುತ್ತೆ. ಹೊಸ ಅವಕಾಶಗಳು ಕೂಡ ನೀವು ಪ್ರಯತ್ನ ಪಟ್ಟಲ್ಲಿ ನಿಮಗೆ ಹೊಸ ಅವಕಾಶಗಳು, ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂತದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಕ್ಸಸ್ ಕೂಡ ಇರುವಂತದ್ದು ಈ ಬರುವಂತಹ ತಿಂಗಳೇ. ಮದುವೆ ವಿಚಾರ, ಮಾತುಕತೆಗಳು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂತದ್ದಾಗಿರ್ಬೋದು. ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳು ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ನಂತರ ನೀವು ಮಾಡಬೇಡಿ. ಅದರಲ್ಲಿ ವಿಳಂಬಗಳಾಗುವಂತದ್ದಾಗಿರ್ಬೋದು. ಇಲ್ಲಾಂದ್ರೆ ಯಾವುದೇ ರೀತಿಯ ತಗೊಂಡಂತ ನಿರ್ಧಾರಗಳಲ್ಲಿ ಯಾವುದೇ ಪ್ರಗತಿಯನ್ನ ನೋಡದೇ ಇರುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಪಾರ್ಟ್ನರ್‌ಶಿಪ್ ವ್ಯವಹಾರಗಳಲ್ಲಿ. ಜೊತೆಗೆ ಪತಿ ಪತ್ನಿಯ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸು, ಮನಸ್ತಾಪಗಳು ಕೂಡ ಇರುತ್ತೆ. ಆದ್ರೆ ಆದಷ್ಟು ತಾಳ್ಮೆಯಿಂದ ಅದನ್ನ ನಿರ್ವಹಣೆ ಮಾಡಬೇಕು. ಇಲ್ಲಾಂದ್ರೆ ಮನಸ್ತಾಪಗಳಾಗಿ ದೊಡ್ಡ ಮಟ್ಟದ ಕಲಹಕ್ಕೆ ಅದು ತಿರುಗುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗಿರುತ್ತೆ. ಜೊತೆಗೆ ನೋಡಿ, ನಿಮಗೆ ಯಾರಿಗೆ ವೃತ್ತಿಯಲ್ಲಿ ಮತ್ತೆ ಯಾರಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನಿವಾರ್ಯತೆ ಇದೆ, ಅವರಿಗೆ 2 ವಾರಗಳ ಕಾಲದ ನಂತರ ಮಾಡಿದಂತಹ ಪ್ರಯತ್ನದಲ್ಲಿ ಸಂಪೂರ್ಣವಾದ ಸಫಲತೆಯನ್ನ ಕಾಣುವಂತಹ ಯೋಗಗಳು ಕೂಡ ಇದೆ. ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಲಾಭವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ಯಾವುದೇ ರೀತಿಯ ವೈಮನಸ್ಸು, ಮನಸ್ತಾಪಗಳು, ಡಿಸ್ಪ್ಯೂಟ್‌ಗಳನ್ನ ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದ್ರೆ ಕಲಹಗಳು ಜಾಸ್ತಿಯಾಗಿ ಕೋರ್ಟ್ ಕಚೇರಿ ಓಡಾಟಗಳಾಗುವಂತದ್ದಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಓಡಾಟಗಳಾಗಿರ್ಬೋದು, ವಿನಾಕಾರಣ ಖರ್ಚುಗಳನ್ನು ಕೂಡ ನೋಡುವಂತದ್ದಿರುತ್ತೆ. ಹಾಗಾಗಿ ಶತ್ರುತ್ವದಿಂದ ಆಗಿರ್ಬೋದು, ಕಲಹಗಳಿಂದ ಆದಷ್ಟು ಈ ಬರುವಂತಹ ತಿಂಗಳಲ್ಲಿ ದೂರ ಇದ್ದಷ್ಟು ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನ ಮಕರ ರಾಶಿ, ಮಕರ ಲಗ್ನದವರು ನೋಡುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು. ಈ ಬರುವಂತಹ ತಿಂಗಳಲ್ಲಿ ಅಲರ್ಜಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇನ್ಫೆಕ್ಷನ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಯಾರಿಗೆ ನರ ದೌರ್ಬಲ್ಯಗಳಿದೆ ಅಂಥವರಿಗೆ ಏರುಪೇರುಗಳು, ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ಆರೋಗ್ಯದಲ್ಲೂ ಕೂಡ ಉತ್ತಮ ಅಭಿವೃದ್ಧಿಯನ್ನ ನೋಡಬಹುದು. ಈ ಬರುವಂತ ತಿಂಗಳು ಯಾವ ರೀತಿಯ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಬುಧನ ಪರಿಹಾರನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದಿವಸ ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ವಿಷ್ಣು ದೇವಸ್ಥಾನದಲ್ಲಿ ತುಳಸಿಯ ಅರ್ಚನೆಯನ್ನ ಮಾಡಿಸಿ. ಅದರಿಂದ ತುಂಬಾ ಅದ್ಭುತವಾದಂತಹ ಫಲ ನಿಮಗೆ ಬುಧನಿಂದ ಸಿಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ವಿಯನ್ನ ಕಾಣಬಹುದು. ಇದರ ಜೊತೆಗೆ ಶುಕ್ರನ ಪರಿಹಾರನ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ದಿವಸ ಶುಕ್ರನಿಗೆ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ. ಸಾಧ್ಯವಾದರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಇದನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಲಕ್ಕು ಬರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವನೂ ಕೂಡ ವೃದ್ಧಿ ಆಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.